ಹಾಯ್ ಎವ್ರಿವನ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತ ಬಂದಿರೋಂಥ ಕಾನ್ಸೆಪ್ಟ್ ಬಂದ್ಬಿಟ್ಟು ಆತ್ಮ ಅಥವಾ ಸೋಲ್ ಅಂದರೆ ಏನು ಅಂತ ಹೇಳಿಬಿಟ್ಟು ಒಂದು ಸ್ಮಾಲ್ ಡಿಫ್ರೆನ್ಸ್ ಏನು ಅನ್ನೋದನ್ನು ಹೇಳಿಬಿಡ್ತೀನಿ. ಬಾಡಿ ಮತ್ತು ಆತ್ಮಕ್ಕೆ ಇರೋವಂಥದ್ದು. ಬಾಡಿ ಆ್ಯಂಡ್ ಆತ್ಮ ಎರಡೂ ಕೂಡ ಅಥವಾ ಸೋಲ್ ಎರಡೂ ಕೂಡ ಒಂದೇ ಅಲ್ಲ. ಬಾಡಿ ಆ್ಯಂಡ್ ಸೋಲ್ ಇರ್ಬೋದು ಅಥವಾ ಆತ್ಮ ಇರ್ಬೋದು, ಎರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆತ್ಮನ ನಾವೇನಂತ ಕನ್ಸಿಡರ್ ಮಾಡ್ಬೋದು ಇಲ್ಲಿ ಅಂತ ಅಂದರೆ ಬಾಡಿ ಥರ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಬಾಡಿನ ನಾವು ಬಟ್ಟೆ ಥರ ಕನ್ಸಿಡರ್ ಮಾಡ್ಬೋದು. ಬಟ್ಟೆನ ನಾವು ಹೇಗೆ ಚೇಂಜ್ ಮಾಡ್ತೀವಿ ಅದೇ ಥರ ನಮ್ಮ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸತಿ ನಾವು ಡೆತ್ ಆಗ್ತೀವಿ ಅಂದರೆ ನೆಕ್ಸ್ಟ್ ನಮ್ಮ ಬರ್ತಾದಾಗ ನಮ್ಮ ಬಾಡಿ ಚೇಂಜ್ ಆಗುತ್ತೆ. ಅದು ಈ ಸತಿ ಈ ಜನ್ಮದಲ್ಲಿ ಮೇಲಾಗಿ ಹುಟ್ಟಿರೋರು ನೆಕ್ಸ್ಟ್ ಫೀಮೇಲ್ ಆಗಿ ಹುಟ್ಬೋದು, ಪ್ರಾಣಿಯಾಗಿ ಹುಟ್ಬೋದು, ಪಕ್ಷಿಯಾಗಿ ಹುಟ್ಬೋದು. ಅದೆಲ್ಲ ಏನೂ ಕನ್ಸಿಡರ್ ಆಗಲ್ಲ, ಅಂದರೆ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಆತ್ಮ ಅನ್ನೋದು ನಮ್ಮ ಬಾಡಿ ಇದ್ದಂಗೆ, ಒಂದು ಜನ್ಮದಲ್ಲಿ ಬಾಡಿ ಇದ್ದಂಗೆ. ಆ ಆತ್ಮ ಅನ್ನೋದು ಚೇಂಜ್ ಆಗೋದಿಲ್ಲ. ಒಬ್ಬ ವ್ಯಕ್ತಿ ತೀರ್ಕೊಳ್ತಾ ಇದ್ದಾರೆ ಅಂದರೆ ಅವರ ಸಂಪ್ರದಾಯದಂತೆ ಆ ಬಾಡಿಗೆ ಏನೇನು ಕರ್ಮಾಂಗಗಳನ್ನು ಕ್ರಿಯೆಗಳನ್ನು ಮಾಡಬೇಕು ಅಂತ ಇರುತ್ತೆ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಮಾಡ್ತಾರೆ, ಅದು ಹೋಯಿತು, ಆ ಬಾಡಿ ಹೋಗುತ್ತೆ, ಬಟ್ ಆತ್ಮ ಇನ್ನೂ ಇಲ್ಲೇ ಇರುತ್ತೆ. ನೆಕ್ಸ್ಟ್ ಆ ಪರ್ಸನ್ ಮತ್ತೆ ಬರ್ತಾದಾಗ ಅವ್ನು ಪ್ರಾಣಿಯಾಗಿ, ಮರ ಆಗಿ, ಪಕ್ಷಿಯಾಗಿ, ಅಥವಾ ಮೇಲಾಗಿದ್ದವರು ಫೀಮೇಲ್ ಆಗಿ ಯಾವುದೇ ರೀತಿ ಜನ್ಮ ತಾಳ್ಬೋದು. ಬಟ್ ಆ ಬಾಡಿ ಬಂತು ಅಂದಿದ ತಕ್ಷಣ ಮತ್ತೆ ಆ ಸೋಲ್ ಏನು ಇಲ್ಲಿರತ್ತೆ ವೆಯ್ಟ್ ಮಾಡ್ತಾ, ಅದು ಬಂದ್ಬಿಟ್ಟು ಆ ಬಾಡಿಗೆ ಸೇರ್ಕೊಳ್ಳುತ್ತೆ. ಅಂದರೆ ಈಗ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ್ರೇ ಆತ್ಮ ಏನಾಗುತ್ತೆ ಅಥವಾ ಸೋಲ್ ಏನಾಗುತ್ತೆ ಆ ಬಾಡಿಗೆ ಜೊತೆ ಬಂದ್ಬಿಟ್ಟು ಜಾಯಿನ್ ಆಗುತ್ತೆ. ಇದು ಬಂದ್ಬಿಟ್ಟು ಆತ್ಮ ಮತ್ತು ಸೋಲ್ ಅಂದರೆ ಹೇಗೆ ಬಾಡಿಯಿಂದ ಡಿಫ್ರೆಂಟ್ ಆಗಿದೆ ಅಂತ ಹೇಳಿಬಿಟ್ಟು. ಬಾಡಿ ಚೇಂಜ್ ಆಗ್ತಾ ಇರತ್ತೆ, ಬಟ್ ಆತ್ಮ ಚೇಂಜ್ ಆಗಲ್ಲ. ಆತ್ಮದಲ್ಲಿ ಏನೇನು ಇರತ್ತಪ್ಪ ಅಂತಂದರೆ ನಾವು ಮಾಡಿರೋಂತಹ ಪಾಪಗಳಿರ್ಬೋದು, ಪುಣ್ಯಗಳಿರ್ಬೋದು, ಎಲ್ಲ ರೀತಿಯ ಕರ್ಮಗಳು, ನಮ್ಮ ಕ್ಯಾರೆಕ್ಟರ್ಸ್, ಆತ್ಮಕ್ಕೆ ಎಲ್ಲನೂ ಗೊತ್ತಿರತ್ತೆ. ಅಂದರೆ ನಾವು ಯಾವ ಜನ್ಮದಲ್ಲಿ ಹುಟ್ಟಿದ್ವಿ, ಏನೇನು ಮಾಡಿದ್ವಿ, ಯಾರಿಗೆ ತೊಂದರೆ ಕೊಟ್ವಿ, ಯಾರಿಗೆ ಒಳ್ಳೇದು ಮಾಡಿದ್ವಿ, ಯಾರಿಂದ ನಮಗೆ ಒಳ್ಳೇದಾಯಿತು, ಯಾರಿಂದ ನಮಗೆ ಕೆಟ್ಟದ್ದಾಯಿತು, ಆ್ಯಂಡ್ ನಾವು ಏನೇನು ಸಾಧನೆ ಸ್ಪಿರಿಚುಯಲಿ ಸಾಧನೆಗಳನ್ನು ಮಾಡಿರ್ಬೋದು, ಅಥವಾ ಬರೀ ಕರ್ಮಗಳನ್ನೇ ಕಟ್ಕೊಂಡು ಬಂದಿರ್ಬೋದು, ಎಲ್ಲನೂ ಕೂಡ ಆತ್ಮಕ್ಕೆ ಗೊತ್ತಿರತ್ತೆ. ಆ್ಯಂಡ್ ನಾವು ಈ ಜನ್ಮದಲ್ಲಿ ಏನೆಲ್ಲ ಫೇಸ್ ಮಾಡಬೇಕು ಅನ್ನೋದು, ಯಾರ್ಯಾರನ್ನ ಮೀಟ್ ಮಾಡಬೇಕಾಗತ್ತೆ ನಮ್ಮ ಲೈಫ್ ಜರ್ನಿಯಲ್ಲಿ ಅನ್ನೋದು ಕೂಡ ಆತ್ಮಕ್ಕೆ ಗೊತ್ತಿರತ್ತೆ. ಆದರೆ ಬಾಡಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಬಾಡಿ ಬಂದು ಒಂದ್ಸತಿ ಬರ್ತಾಗ್ತಾ ಇದೆ ಅಂದಾಗ ಏನಾಗುತ್ತೆ, ಆತ್ಮ ಬಂದು ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಆದಷ್ಟು ಒಳ್ಳೆ ಕರ್ಮಗಳನ್ನು ಮಾಡಿ ನಿಮ್ಮ ಪರ್ಸ್ನಾಲಿಟಿನ ಚೆನ್ನಾಗಿಟ್ಕೊಳ್ಳಿ, ಮೆಡಿಟೇಷನ್ಗಳನ್ನು ಮಾಡಿ, ಹಾಗೆಯೇ ದೈವಿಕವಾಗಿ ಮೀನ್ಸ್ ಸ್ಪಿರಿಚುಯಲ್ ಆಗಿ ಡೆವಲಪ್ ಆಗಿ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಿ. ಇದರಿಂದ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರ್ತಾದಾಗ ಏನಾಗುತ್ತೆ, ಒಳ್ಳೆ ಒಳ್ಳೆ ಆತ್ಮಗಳೇನೆ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ದೇವ್ರಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಇರ್ಬೋದು, ಅಥವಾ ಹೀಲರ್ ಆಗೋದಕ್ಕೆ ಇರ್ಬೋದು, ಬೇರೆಯವ್ರನ್ನ ಹೀಲ್ ಮಾಡೋದಕ್ಕೆ ಇರ್ಬೋದು, ಒಳ್ಳೇದನ್ನ ಮಾಡೋದಕ್ಕೆ ಇರ್ಬೋದು, ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೀಗ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಅವನ ಜೊತೆ ಅವನ ಆತ್ಮ ಹೋಗಿರೋದಿಲ್ಲ, ಆತ್ಮ ಇಲ್ಲೇ ಇರುತ್ತೆ. ಆತ್ಮ ಮತ್ತು ಬಾಡಿ ಡಿಫ್ರೆಂಟ್ ಆಗಿರುತ್ತೆ, ಬಾಡಿ ಮಾತ್ರ ಹೋಗಿರುತ್ತೆ. ಓಕೆ, ಒಬ್ಬ ವ್ಯಕ್ತಿ ಬರ್ತದ ಅಂತ ಅಂದಾಗ ಬಾಡಿ ಮಾತ್ರ ಬಂದಿರುತ್ತೆ, ಆತ್ಮ ಏನು ಎಲ್ಲಿಂದನೂ ಬರೋ ನೀಡಿಲ್ಲ, ಅದು ಇಲ್ಲೇ ಇರುತ್ತೆ. ಆ ಬಾಡಿಗೆ ಆ ಆತ್ಮ ಏನಾಗುತ್ತೆ ಬಂದ್ಬಿಟ್ಟು ಜಾಯಿನ್ ಆಗುತ್ತೆ, ಅಂದರೆ ಸೇರ್ಕೊಳ್ಳುತ್ತೆ. ಇಷ್ಟೇ ಆತ್ಮ ಮತ್ತು ಬಾಡಿಗೆ ಇರುವಂತಹ ಡಿಫ್ರೆನ್ಸ್ ಆಗಿರುತ್ತೆ. ನಾನು ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೋಲ್ ಮೇಟ್ ಅಂದರೆ ಏನು, ಸೋಲ್ ಪರ್ಪಸ್ ಅಂದರೆ ಏನು, ಆ್ಯಂಡ್ ಟ್ವಿನ್ ಫ್ಲೇಮ್ ಅಂದರೆ ಏನು, ಸೋಲ್ ಕಾಂಟ್ರಾಕ್ಟ್ ಅಂದರೆ ಏನು, ಸೋಲ್ ಕಾಂಟ್ರಾಕ್ಟ್ ಎಂಡ್ ಅಂತ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸದಾಕಾಲ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೀವು 21 ಡೇಸ್ ಕ್ಲಾಸ್ ಇರ್ಬೋದು ಆರ್ 61 ಡೇಸ್ ಕ್ಲಾಸ್ ಇರ್ಬೋದು ಬೇಕು ಅಂತ ಅಂದರೆ ನನಗೆ DM ಮಾಡಿ. ಥ್ಯಾಂಕ್ ಯು. ನನ್ನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.